ಭೂಮಿಯ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ತಂದೆಯ ದೇವರೇ, ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ, ನಿಮ್ಮ ಉನ್ನತವಾದಂಥ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ ತಂದೆ. ನಿಮ್ಮ ವಾಕ್ಯವನ್ನು ಮಾತನಾಡುವಂಥ ಪ್ರತಿಯೊಂದು ಮಾತುಗಳು ನಿಮ್ಮ ಮಾತುಗಳು ಇದ್ದದ್ದು ಇದ್ದ ಹಾಗೆ ಮಾತನಾಡೋದಕ್ಕೆ ಸಹಾಯ ಮಾಡಿ. ಕೇಳುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಕೇಳೋದಕ್ಕೆ ಸಹಾಯ ಮಾಡಿ. ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ TV ಮೂಲಕ ಅನೇಕ ಮಂದಿ ನಿಮ್ಮ ಮಕ್ಕಳು ನಿಮ್ಮ ವಾಕ್ಯವನ್ನು ಕಲಿತಾ ಇದ್ದಾರೆ ತಂದೆ. ಈ ಕರ್ನಾಟಕದಲ್ಲಿ ತಂದೆ, ಅವರಿಗೆ ಬೇಕಾದಂಥ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ನಿಮ್ಮ ವಾಕ್ಯವನ್ನು, ನಿಮ್ಮ ಉದ್ದೇಶವನ್ನು, ನಿಮ್ಮ ಸಂಕಲ್ಪವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಹೇಳುವಂಥ ಪ್ರತಿ ಮಾತು ನನ್ನ ಮಾತು ಅಲ್ಲ ತಂದೆ, ನಿಮ್ಮ ಮಾತು. ಆದ್ದರಿಂದ ತಂದೆಯಾದ ದೇವರೇ, ನಿಮ್ಮ ಮಾತುಗಳನ್ನು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ಅನುಗ್ರಹಿಸಿ ಜ್ಞಾಪಕ ಶಕ್ತಿಯನ್ನು ಕೊಡಿ. ಕೇಳುವಂಥ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ನೀತಿವಂತರಾಗಿ, ಭಕ್ತರಾಗಿ, ನಿಮ್ಮ ಮಕ್ಕಳಾಗಿ ಜೀವಿಸಿ ನಿಮ್ಮನ್ನು ಮಹಿಮೆಪಡಿಸಿ ತಂದೆ, ಈ ಲೋಕವನ್ನು ಮುಗಿಸ್ಕೊಂಡು ನೀವಿರುವಂಥ ಮಹಾಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯವನ್ನು ಅನುಗ್ರಹಿಸಬೇಕೆಂಬುದಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ರಕ್ಷಕನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕಗಳಿಂದ ವಂದನೆಗಳನ್ನು ಸಮರ್ಪಿಸ್ಕೊಳ್ತಾ ಇದ್ದೀನಿ. ಧರ್ಮಶಾಸ್ತ್ರ ಅವಶ್ಯಕತೆ, ಅದರ ಬಿಡುಗಡೆ, ಭಾಗ 4 ಮಾತನಾಡ್ತಾ ಇದ್ದೀನಿ. 1ನೇ ಭಾಗವನ್ನು, 2ನೇ ಭಾಗವನ್ನು, 3ನೇ ಭಾಗವನ್ನು ಖಂಡಿತವಾಗಿ ಪ್ರತಿಯೊಬ್ಬರೂ ನೋಡಬೇಕು. ನೀವು ಬೈಬಲ್ ವಾಕ್ಯವನ್ನು ಕಲಿಬೇಕು, ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಖಚಿತವಾಗಿ 1ನೇ ಭಾಗವನ್ನು, 2ನೇ ಭಾಗವನ್ನು, 3ನೇ ಭಾಗವನ್ನು ಧರ್ಮಶಾಸ್ತ್ರ ಅವಶ್ಯಕತೆ ಬಿಡುಗಡೆ ಎನ್ನುವಂಥ ಒಂದು ವಾಕ್ಯವನ್ನು, ಅಂಶವನ್ನು ಮಾತನಾಡಿ ಯೂಟ್ಯೂಬಲ್ಲಿ ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ TVಯಲ್ಲಿ ಮಾತನಾಡಿ ಅಪ್ಲೋಡ್ ಮಾಡಿದ್ದೀವಿ. ಆ ಒಂದು ಅಂಶವನ್ನು ಪ್ರತಿಯೊಬ್ಬರು ತಪ್ಪದೆ ನೀವು ನೋಡಿದರೆ ನಿಮಗೆ ದೇವರ ಮನಸ್ಸು, ದೇವರ ಜ್ಞಾನ, ದೇವರ ಉದ್ದೇಶ ನಿಮಗೆ ಅರ್ಥ ಆಗುತ್ತೆ. ಆದ್ದರಿಂದ ನೀವು ಪರಿಶೋಧನೆ ಮಾಡಿ ಹೇಳುವಂಥ ಮಾತನ್ನು ಆಲೋಚಿಸಿ, ಬೈಬಲಲ್ಲಿ ಇದೆಯಾ ಅಥವಾ ಭಿನ್ನವಾಗಿ ಹೇಳ್ತಾ ಇದ್ದಾರಾ, ಏನಾದರೂ ಕಲ್ಪನೆಯಿಂದ ಹೇಳ್ತಾ ಇದ್ದಾರಾ ಅಂತ ಆಲೋಚನೆ ಮಾಡಿ ನೀವು ಕೇಳಿ. ಯಾರು ಹೇಳಿದ್ರೂ ಪರವಾಗಿಲ್ಲ ಏನ್ರಿ, ಈ ಪ್ರಪಂಚದಲ್ಲಿ ಯಾರು ಹೇಳಿದ್ರೂ ಅವ್ರು ಹೇಳುವಂಥ ಮಾತು ಬೈಬಲಲ್ಲಿ ಇದೆಯಾ, ಏನಾದರೂ ಕಲ್ಪನೆಯಿಂದ ಹೇಳ್ತಾ ಇದ್ದಾರಾ ಅಂತ ಕೇಳಿ, ಅದು ವಾಕ್ಯಕ್ಕೆ ಸರಿ ಇದ್ದರೆ ಆ ಮಾತುಗಳನ್ನು ಅಂಗೀಕರಿಸಿ, ಆ ಮಾತುಗಳನ್ನು ಪಾಲಿಸಿ. ಪ್ರಿಯರೇ ನೋಡಿ, ವಿಮೋಚನೆ ಕಾಂಡ 20ನೇ ಅಧ್ಯಾಯ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನದಿಂದ ಮತ್ತೆ ನಾವು ಹೋಗೋಣ. ಕಳೆದ ಭಾನುವಾರ 12ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯವನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಇವಾಗ 13ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯವನ್ನು ನಾವು ಧ್ಯಾನಿಸೋಣ. 12ನೇ ವಚನದಲ್ಲಿ ಬಂದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಅಂತ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನದಲ್ಲಿ ಏನ್ರಿ, ಈ 12ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ಉದ್ದೇಶವನ್ನು ಕಳೆದ ಭಾನುವಾರ ಮಾತನಾಡಿ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಅದು 3ನೇ ಭಾಗ. ಇವತ್ತು ಮಾತಾಡುವಂಥದ್ದು 4ನೇ ಭಾಗ. ಆದ್ದರಿಂದ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಕೇಳಿ ಅರ್ಥ ಮಾಡಿಕೊಳ್ಳಿ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 13ನೇ ವಚನವನ್ನು ನಾನು ಓದ್ತಾ ಇದ್ದೀನಿ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಏನ್ರಿ, ಈ ಮಾತುಗಳನ್ನು ತಂದೆಯಾದ ದೇವರು ಕ್ರಿಸ್ತ ಪೂರ್ವದಲ್ಲಿ ಮೋಶೆ ಮೂಲಕ ಹೇಳಿರುವಂಥ ಮಾತು. ಈ ಮಾತು ಪ್ರಪಂಚದಲ್ಲಿರುವಂಥ ಎಲ್ಲರಿಗೂ ಗೊತ್ತು. ನರಹತ್ಯೆ ಮಾಡಬಾರ್ದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರ್ದು ಅಂತ ಎಲ್ಲ ದೇಶದವರು ಇದನ್ನು ಪಾಲಿಸ್ತಾ ಇರ್ತಾರೆ. ಓಕೆ, ಕಾನೂನಿದೆ.
ಆದರೆ ಕ್ರಿಸ್ತ ಪೂರ್ವದಲ್ಲಿ ಈ ಕಾನೂನಿಲ್ಲ ರೀ. ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಇಂಥ ಆಜ್ಞೆಗಳು ಇದ್ದಿಲ್ಲ. ಈ ಆಜ್ಞೆಗಳು ಇಲ್ಲದೆ ಇರುವಾಗ ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಈ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಈ ಲೋಕದಲ್ಲಿ ನನ್ನ ಮಕ್ಕಳಾಗಿರುವಂಥ ನೀವೆಲ್ಲರೂ ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ ಕಾಣಬೇಕು. ನಿಮ್ಮಲ್ಲಿ ಜಗಳಗಳು, ಯುದ್ಧಗಳು, ಕಾದಾಟಗಳು ಇವೆಲ್ಲ ಏನು ಕಾಣಕೂಡದು. ನಿಮ್ಮಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲ ಒಂದು ಆತ್ಮೀಯ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ನನ್ನ ಮಕ್ಕಳಾಗಿರುವಂಥ ನಿಮ್ಮಲ್ಲಿ ಕಾಣಬೇಕು ಎನ್ನುವಂಥ ಉದ್ದೇಶದಿಂದ ತಂದೆಯಾದ ದೇವರು ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ಈ ಒಂದು ಆಜ್ಞೆಗಳನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಈ ಒಂದು ಆಜ್ಞೆಗಳನ್ನು ಏನದು? ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಅಂತ. ಏನ್ರಿ ಇವು ಒಂದು ಕಾಲದಲ್ಲಿ ಈ ಆಜ್ಞೆಗಳು ಅವ್ರ ಮಧ್ಯದಲ್ಲಿ ಇಲ್ಲ ರೀ. ಏನ್ರಿ ಆಗಿನ ಕಾಲದಲ್ಲಿ ಕೂಡ ಪ್ರಪಂಚ ದೇಶದಲ್ಲಿ ಇಂಥ ಆಜ್ಞೆಗಳು ಇಲ್ಲ ರೀ. ಆದರೆ ತಂದೆಯಾದ ದೇವರು ಪರಮಾತ್ಮನು ಮೋಶೆ ಮೂಲಕ ಇಸ್ರಾಯೇಲ್ ಜನಾಂಗದವರಿಗೆ ಕೊಡುವಂಥ ಒಂದು ಆಜ್ಞೆಗಳು, ಕಟ್ಟಳೆಗಳು, ದೇವರ ಧರ್ಮಶಾಸ್ತ್ರ, ದೇವರ ವಿಧಿಗಳು ಕ್ರಿಸ್ತ ಪೂರ್ವದಲ್ಲಿ 1500 ವರ್ಷಗಳ ಹಿಂದೆ ಕೊಟ್ಟಿರುವಂಥ ಆಜ್ಞೆ. ಏನ್ರಿ ಈ ಆಜ್ಞೆಗಳಲ್ಲಿ, ಈ ಒಂದು ವಚನಗಳಲ್ಲಿ ಬರೆಯಲ್ಪಟ್ಟಿರುವಂಥ ದೇವರ ಉದ್ದೇಶ ಏನು ಅಂತ ನೋಡುವಾಗ ತಂದೆಯಾದ ದೇವರು ಪ್ರೀತಿ ಸ್ವರೂಪರು, ಕರುಣಾಸಾಗರನು, ನೀತಿವಂತನು. ಆದ್ದರಿಂದ ಆತನ ಮಕ್ಕಳಾಗಿರುವಂಥ ಪ್ರತಿಯೊಬ್ಬರು, ಆತನ ಮಕ್ಕಳಾಗಿರುವಂಥ ಪ್ರತಿಯೊಬ್ಬರು ನೀತಿವಂತರಾಗಿ ಸಮಾಜದಲ್ಲಿ ಕಾಣಬೇಕು ಅಂತ ಈ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಈ ಆಜ್ಞೆಗಳನ್ನು ಪಡ್ಕೊಂಡಿರುವಂಥ ಇಸ್ರಾಯೇಲ್ ಜನಾಂಗದವರಲ್ಲಿ ನರಹತ್ಯೆ ಆಗಿರ್ಬೋದು, ವ್ಯಭಿಚಾರ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಸುಳ್ಳು ಸಾಕ್ಷಿ ಹೇಳುವಂಥದ್ದಾಗಿರ್ಬೋದು, ಇದು ಇರಕೂಡದು ಅಂತ ಹೇಳಿದ್ದಾನೆ. ಓಕೆನಾ? ಆದರೆ ಮತ್ತು ಇನ್ನೊಂದು ಆಜ್ಞೆಯನ್ನು ಕೂಡ ಕೊಟ್ಟಿದ್ದಾನೆ ಅವ್ರ ಮಧ್ಯದಲ್ಲಿ. ಏನದು ಆಜ್ಞೆ ಅಂತ ನೋಡುವಾಗ ಇನ್ನೊಂದು ಆಜ್ಞೆ ಪ್ರಿಯರೇ, 21ನೇ ಅಧ್ಯಾಯ, ಅದೇ ವಿಮೋಚನೆ ಕಾಂಡ 21ನೇ ಅಧ್ಯಾಯ 23, 24, 25. ವಿಮೋಚನೆ ಕಾಂಡ 21ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನ ತನಕ ಒಂದು ಸಾರಿ ಗಮನಿಸ್ರಿ. ಬೇರೆ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಹೇಟಿಗೆ ಹೇಟು, ಈ ಮೇರೆಗೆ ಪ್ರತಿದಂಡನೆಯಾಗಬೇಕು. ಏನ್ರಿ ಅರ್ಥ ಆಗುತ್ತಾ? ಅಂದರೆ ತಂದೆಯಾದ ದೇವರು ಇಸ್ರಾಯೇಲ್ರಿಗೆ ನರಹತ್ಯೆ ಮಾಡಕೂಡದು, ವ್ಯಭಿಚಾರ ಮಾಡಕೂಡದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು ಅಂತ ಈ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆನಂತರ ಅವ್ರ ಮಧ್ಯದಲ್ಲಿ ಇನ್ನೊಂದು ಹೇಳಿದ್ದಾನೆ. ಏನಂತ ಹೇಳಿದ್ದಾನೆಂದರೆ, ಬೇರೆ ಹಾನಿಯಾದ ಪಕ್ಷಕ್ಕೆ, ಬೇರೆ ಹಾನಿ ಅಂದರೆ ಯಾರಾದರೂ ಗುಂಡಗಳು, ಇಲ್ಲ ರೌಡಿಗಳು, ಇಲ್ಲ ಯಾರಾದರೂ ವಿರೋಧಿಗಳು ಬಂದು ಆ ಇಸ್ರಾಯೇಲ್ ಜನಾಂಗದವರ ಮೇಲೆ ಬಿದ್ದು ಏನ್ರಿ ದೌರ್ಜನ್ಯ ಮಾಡಿದರೆ, ಇಸ್ರಾಯೇಲ್ ಜನಾಂಗದವ್ರ ಮೇಲೆ ಬಿದ್ದು ದೌರ್ಜನ್ಯ ಮಾಡಿದರೆ, ಇಲ್ಲ ಯಾರನ್ನಾದರೂ ಹೊಡೆದ್ರೆ, ಹಾನಿ ಮಾಡಿದ್ರೆ, ಅಂಥವರನ್ನು ಕುರಿತು ಏನಂತ ಹೇಳಿದಾನಂತಂದರೆ, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ತೆಗಿರಿ, ಕೈಗೆ ಪ್ರತಿಯಾಗಿ ಕೈಯನ್ನು ತೆಗಿರಿ, ಕಾಲಿಗೆ ಪ್ರತಿಯಾಗಿ ಕಾಲನ್ನು ತೆಗಿರಿ, ಹಲ್ಲಿಗೆ ಹಲ್ಲು, ಏಟಿಗೆ ಏಟು, ಪ್ರಾಣಕ್ಕೆ ಪ್ರಾಣ ತೆಗೆದಾಕ್ರಿ. ಇದು ಪ್ರತಿದಂಡನೆ ಆಗಬೇಕು ಅಂತ ಹೇಳಿದ್ದಾನೆ ಪ್ರಿಯರೇ. ಅಂದರೆ ಏಟಿಗೆ ಯಾರಾದರೂ ಒಂದು ಏಟು ಹೊಡೆದಾರ, ನೀವು ಕೂಡ ಒಂದು ಏಟು ಹೊಡೀರಿ ಅಂತ ಹೇಳಿದ್ದಾನೆ. ಏನ್ರಿ ಇಸ್ರಾಯೇಲ್ ಜನಾಂಗದವ್ರಿಗೆ ದೇವ್ರು ಕೊಟ್ಟಿರುವಂಥದ್ದು ಏನಂತಂದರೆ, ನೀವು ಯಾರಿಗೂ ಅನ್ಯಾಯ ಮಾಡಿಕೊಡ್ದು, ನೀವು ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು, ಎಲ್ಲರಿಗೂ ನಿಮ್ಮ ಮೂಲಕ ಒಳ್ಳೆಯದನ್ನು ಆಗಬೇಕು, ನಿಮ್ಮ ಮೂಲಕ ಎಲ್ಲರಿಗೂ ಒಳ್ಳೆಯದನ್ನು ಆಗಬೇಕು. ಆದರೆ ನಿಮ್ಮ ತಂಟೆಗೆ ಯಾರಾದರೂ ಬಂದರೆ ನೀವೇನು ಮಾಡಬೇಕಂದ್ರೆ,
ಏಟಿಗೆ ಹೇಟಾಕಿ. ಒಂದು ವೇಳೆ ಅವನು ನಿನ್ನ ಹಲ್ಲನ್ನು ತೆಗೆದರೆ ನೀನು ಅವನ ಹಲ್ಲನ್ನು ತೆಗಿ. ಒಂದು ವೇಳೆ ಅವನು ನಿನ್ನ ಕಣ್ಣನ್ನು ತೆಗೆದರೆ ನೀನು ಅವನ ಕಣ್ಣನ್ನು ತೆಗಿ. ಒಂದು ವೇಳೆ ಅವನು ನಿನ್ನ ಕೈಯನ್ನು ತೆಗೆದರೆ ನೀನು ಅವನ ಕೈಯನ್ನು ತೆಗಿ. ಒಂದು ವೇಳೆ ಅವನು ನಿನ್ನ ಕಾಲನ್ನು ತೆಗೆದರೆ ನೀನು ಅವನ ಕಾಲನ್ನು ತೆಗಿ. ಏಟಿಗೆ ಹೇಟು, ಕಣ್ಣಿಗೆ ಕಣ್ಣು, ಕಾಲಿಗೆ ಕಾಲು, ಕೈಗೆ ಕೈ, ಪ್ರಾಣಕ್ಕೆ ಪ್ರಾಣ ತೆಗಿ ಅಂತ ಹೇಳಿದ್ದಾನೆ ಪ್ರಿಯರೇ. ಇದು ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ಕೊಟ್ಟಿರುವಂಥ ಆಜ್ಞೆಗಳು. ಇನ್ನೊಂದು ಮಾತನ್ನು ನೋಡೋಣ. ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 21ನೇ ವಚನವನ್ನು. ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 21ನೇ ವಚನ. ನೀವು ಅಂಥವರನ್ನು ಕನಿಕರಿಸಬಾರದು. ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು ಅವನಿಗೆ ನಷ್ಟಪಡಿಸಬೇಕು. ಅಂದರೆ ಇಸ್ರಾಯೇಲ್ ಜನಾಂಗದವರ ಮಧ್ಯದಲ್ಲಿ ಯಾರಾದರೂ ದೌರ್ಜನ್ಯ ಮಾಡಿ ಇಲ್ಲ ಹೊಡೆಯುವಂಥದ್ದು ಇಲ್ಲ ಜಗಳ ಮಾಡುವಂಥದ್ದು ನಡೆದರೆ ಅವರಿಗೆ ನೀವು ನೇರವಾಗಿ ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು ಪ್ರಾಣಹಾನಿ ಮಾಡಿ ಅಂತ ಹೇಳಿದ್ದಾನೆ. ಆದರೆ ನಿಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು. ಒಂದು ವೇಳೆ ಯಾರಾದರೂ ನಿಮ್ಮ ಮೇಲೆ ಬಿದ್ದು ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ಅಂಥವರಿಗೆ ಈ ಒಂದು ಅಪಾಯವನ್ನು ಉಂಟು ಮಾಡಿರಿ ಅಂತ ಹೇಳಿದ್ದಾನೆ. ಏನ್ರಿ, ಈಗಿನ ಕ್ರೈಸ್ತರ ಮಧ್ಯದಲ್ಲಿ ಅದು ಆಜ್ಞೆಗಳಿಲ್ಲ ರೀ. ಅದು ಹೊಸ ಒಡಂಬಡಿಕೆ ಬಂದ ನಂತರ ನಾನು ಹೇಳ್ಕೊಡ್ತೀನಿ. ಹೊಸ ಒಡಂಬಡಿಕೆ ಬಂದ ನಂತರ ಯೇಸು ಕ್ರಿಸ್ತನ ಮೂಲಕ ಕೊಟ್ಟಿರುವಂಥ ಆಜ್ಞೆಗಳು ಯಾವುವು? ನಿಜವಾದ ನರಹಂತಕರು ಯಾರು? ನಿಜವಾದ ನರಹಂತಕರು ಯಾರು ಎನ್ನುವಂಥ ಸಂಗತಿ ಇವತ್ತು ನೀವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಈ ವಚನಗಳನ್ನು ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಕೊಟ್ಟಿರುವಾಗ ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಯಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು ಅಂತ ಇವೆಲ್ಲ ಹೇಳಿದ್ರು. ಆದರೆ ಅವ್ರ ಮಧ್ಯದಲ್ಲಿ ಇನ್ನೊಂದು ಕೂಡ ಹೇಳಿದ್ರು, ನಿಮ್ಮ ಮೇಲೆ ಯಾರಾದರೂ ದೌರ್ಜನ್ಯ ಮಾಡಿದರೆ ಅಂಥವ್ರಿಗೆ ಕಠಿಣವಾಗಿ ಕನಿಕರ ಇಲ್ಲದೆ ಪ್ರತಿದಂಡನೆ ಮಾಡಿ ಅಂತ ಹೇಳಿದ್ದಾನೆ. ಕನಿಕರ ಇಲ್ಲದೆ ಪ್ರತಿದಂಡನೆ ಮಾಡಿ ಅಂತ. ಯಾಕೆ ಅದನ್ನು ಕೊಟ್ಟಿದ್ದಾನೆ ತಂದೆಯಾದ ದೇವರು? ಈ ಒಂದು ಆಜ್ಞೆಗಳನ್ನು, ಇಂಥ ಕಠಿಣವಾದಂಥ ಆಜ್ಞೆಗಳನ್ನು ಯಾಕೆ ತಂದೆಯಾದ ದೇವರು ಕೊಟ್ಟಿದ್ದಾರೆ? ಅದೇ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 16ನೇ ವಚನ ನೋಡಿ. ಅದೇ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 16ನೇ ವಚನ. ಯಾಕೆ ಕೊಟ್ಟಿದ್ದಾನೆ ಈ ಆಜ್ಞೆಗಳು? ಅಂದರೆ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಗಾಯಕ್ಕೆ ಗಾಯ, ಏಟಿಗೆ ಏಟು, ಕೈಗೆ ಕೈ ತೆಗಿ, ಪ್ರಾಣಕ್ಕೆ ಪ್ರಾಣ ತೆಗಿ. ಅವನು ಪ್ರಾಣ ತೆಗೆದರೆ ನೀನು ಕೂಡ ಪ್ರಾಣ ತೆಗಿ. ಅವನು ಕೈ ತೆಗೆದರೆ ನೀನು ಕೂಡ ಕೈ ತೆಗಿ. ಅವನ ಕಾಲು ತೆಗೆದರೆ ನೀನು ಕೂಡ ಕಾಲನ್ನು ತೆಗಿ. ನಿನ್ನ ಕೈಲೇ ಆಗದೆ ಹೋದರೆ ನಿನ್ನ ಬಂಧುಗಳ ಮೂಲಕ ತೆಗೆಸುವಂತ. ನಿನ್ನ ಕೈಲೇ ಆಗದೆ ಹೋದರೆ ನಿನ್ನ ಬಂಧುಗಳ ಮೂಲಕ. ನಿನಗೆ ಯಾರು ಹಾನಿ ಮಾಡಿದ್ದಾರೋ ಅಂಥವರನ್ನು ನೀನು ತೆಗೆಸು, ತಪ್ಪಿಲ್ಲ ಅಂತ. ಯಾಕೆ ಈ ಆಜ್ಞೆಗಳನ್ನು ಕೊಟ್ಟಿದ್ದಾನಂತ ನೋಡುವಾಗ ಅದೇ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 16ನೇ ವಚನ. ಯಾವನಾದರೂ ನ್ಯಾಯ ವಿರುದ್ಧವಾಗಿ ಬಂದು ಮತ್ತೊಬ್ಬನನ್ನು ಅಪರಾಧಿ ಎಂದು ಸಾಕ್ಷಿ ಹೇಳಿದರೆ ವ್ಯಾಜ್ಯವಾಡುವ ಆ ಇಬ್ಬರು ಯೆಹೋವನ ಸನ್ನಿಧಿಯಲ್ಲಿ ಯಾಜಕರ ಮುಂದೆಯೂ ಆಗ ಇರುವ ನ್ಯಾಯಾಧಿಪತಿಗಳ ಮುಂದೆಯೂ ನಿಲ್ಲಬೇಕು. ನ್ಯಾಯಾಧಿಪತಿಗಳು ಚೆನ್ನಾಗಿ ವಿಚಾರಣೆ ಮಾಡಿದ ಮೇಲೆ ಆ ಮನುಷ್ಯನ ಸಾಕ್ಷಿ ಸುಳ್ಳೆಂದು ತೋರಿ ಬಂದರೆ ಅವನು ಆ ಮತ್ತೊಬ್ಬನಿಗೆ ಮಾಡಬೇಕೆಂದಿದ್ದ ಶಿಕ್ಷೆಯನ್ನು ಅವನಿಗೆ ವಿಧಿಸಬೇಕು. ಹೀಗೆ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದೊಳಗಿಂದ ತೆಗೆದುಹಾಕಬೇಕು. ಉಳಿದವರು ಆ ಸಂಗತಿಯನ್ನು ಕೇಳಿ ಭಯಪಟ್ಟು ಇನ್ನು ಮುಂದೆ ಇಂಥ ದುಷ್ಟತ್ವವನ್ನು